ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿ ಬಾಸ್ ಫ್ಯಾನ್ಸ್ಗೆ ಕ್ಲಾಸ್ ತಗೊಂಡ್ರ ವಿಜಯಲಕ್ಷ್ಮಿ. ಮದುವೆ ಮನೆಯಲ್ಲೂ ಕೇಳಿ ಬಂದ ಡಿ ಬಾಸ್ ಘೋಷಣೆ. ಜೈ ಡಿ ಬಾಸ್ ಎಂದ ದರ್ಶನ್ ಅಭಿಮಾನಿಗಳು. ಎಲ್ಲಾ ಕಡೆ ಇದೇ ತೊಂದರೆ ಆಗ್ತಿರೋದು, ಮೊದಲು ಇದನ್ನ ನಿಲ್ಲಿಸಿ ಅಂತ ಹೇಳಿ ಅಭಿಮಾನಿಗಳ ಅತಿರೇಕದ ವರ್ತನೆಗೆ ವಿಜಯಲಕ್ಷ್ಮಿ ಅಸಮಾಧಾನವನ್ನ ತೋರಿಸಿದ್ದಾರೆ. ಡಿ ಬಾಸ್ ಫ್ಯಾನ್ಸ್ಗೆ ವಿಜಯಲಕ್ಷ್ಮಿ ಕ್ಲಾಸ್ ತಗೊಂಡ್ರ. ಯಾಕಂದ್ರೆ ಮದುವೆ ಮನೆಯಲ್ಲಿ ಕೇಳಿ ಬಂದ ಜೈ ಡಿ ಬಾಸ್ ಘೋಷಣೆ. ಜೈ ಡಿ ಬಾಸ್ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ದಾರೆ ಮದುವೆ ಮನೆಯಲ್ಲಿ. ಆದ್ರೆ ಎಲ್ಲಾ ಕಡೆ ಇದೆ ತೊಂದರೆ ಆಗ್ತಿರೋದು, ಮೊದಲು ಇದನ್ನ ನಿಲ್ಲಿಸಿ ಅಂತ ಹೇಳಿ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಅಭಿಮಾನಿಗಳ ಅತಿರೇಕದ ವರ್ತನೆಗೆ ವಿಜಯಲಕ್ಷ್ಮಿ ಅಸಮಾಧಾನವನ್ನ ತೋರಿಸಿದ್ದಾರೆ. ನಗು ಮುಖದಲ್ಲೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ. ರಾಮನಗರದ ಕರಗ ಮಹೋತ್ಸವದಲ್ಲಿ ಘೋಷಣೆ ಕೂಗಿದ್ರು ಫ್ಯಾನ್ಸ್. ಡಿಕೆಶಿ ಭಾಷಣ ವೇಳೆ ಕೂಡ ಡಿ ಬಾಸ್ ಕೂಗಿಗೆ ಅಸಮಾಧಾನವನ್ನ ಹೊರ ಹಾಕಿದ್ರು ಸಿಎಂ. ಎಲ್ಲಾ ಕಡೆ ಡಿ ಬಾಸ್ ಎಂದು ಕೂಗೋದು ಸರಿಯಲ್ಲ ಅಂತ ಹೇಳಿ ದರ್ಶನ್ ಪತ್ನಿ ಹೇಳಿದ್ದಾರೆ. ಡಿ ಬಾಸ್ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಇನ್ನು ಕರ್ನಾಟಕದಾದ್ಯಂತ ಅಸಂಖ್ಯಾತ ಅಭಿಮಾನಿ ಬಳಗವನ್ನ ಡಿ ಬಾಸ್ ಹೊಂದಿದ್ದಾರೆ. ಇನ್ನು ಈ ವೇಳೆ ಕೆಲವೊಂದು ಸಮಾರಂಭಗಳಾಗಿರ್ಬೋದು, ಜಾಸ್ತಿ ಜನ ಸೇರಿರುವಂತಹ ಜಾಗದಲ್ಲಿ ಅವರ ಅಭಿಮಾನಿಗಳು ಜೈ ಡಿ ಬಾಸ್ ಅಂತ ಕೂಗ್ತಾ ಇದ್ದಾರೆ. ಯಾವುದೇ ಸ್ಥಳ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅಥವಾ ಎಂಥದ್ದೇ ಕಾರ್ಯಕ್ರಮ ಆಗಿರ್ಬೋದು, ಆ ಎಲ್ಲ ಕಾರ್ಯಕ್ರಮದಲ್ಲಿ ಈ ರೀತಿ ಕೂಗ್ತಾ ಇದ್ದಾರೆ ಕೆಲವೊಬ್ರು ಅಭಿಮಾನಿಗಳು. ಈ ರೀತಿ ಅತಿರೇಕದ ವರ್ತನೆಯಿಂದಲೇ ಅವರಿಗೆ ಇದೀಗ ಹೆಚ್ಚಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸ್ವತಃ ವಿಜಯಲಕ್ಷ್ಮಿ ಅವರೇ ಹೇಳಿದ್ದಾರೆ. ಒಂದು ಮದುವೆ ಫಂಕ್ಷನ್ಗೆ ಅಟೆಂಡ್ ಆಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಅಲ್ಲಿ ಕೂಡ ಜೈ ಡಿ ಬಾಸ್ ಅಂತ ಘೋಷಣೆ ಕೂಗಿದ್ದಾರೆ. ಆ ಒಂದು ವಿಚಾರಕ್ಕೆ ನಗು ಮುಖದಲ್ಲೇ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ವಿಜಯಲಕ್ಷ್ಮಿ ಅವರು.